presence of all distinguished guests. ಇದೊಂದು ಅದ್ಭುತವಾದಂತಹ ಪ್ರಯುಕ್ತ ಅವರನ್ನು ನಮ್ಮ ಮಹಾರಾಷ್ಟ್ರದಿಂದ ಸನ್ಮಾನಿಸಬೇಕು, ಅವರನ್ನು ಗೌರವಿಸಬೇಕು ಅಂತ ಕೇಳಿಕೊಂಡಾಗ ಶ್ಯಾಮಲ ಬಣ್ಣವರು ಒಪ್ಕೊಂಡಿದ್ದಾರೆ. ಆಗ ನಮ್ಮ ತಲೆಗೆ ಬಂದು ಯಾರು ಮುಖ್ಯ ಅತಿಥಿ ಆಗಬೇಕು ಅಂತ ಆ ಸಂದರ್ಭದಲ್ಲಿ ನಮಗೆ ನೆನಪಾಗಿದ್ದು ನಮ್ಮ ಅಡ್ಮಿನಿಸ್ಟ್ರೇಷನ್ ಜಡ್ಜ್ ಆದ ADM ಸಾಹೇಬರಾದ MI ಅರುಣ್ರವರು. ಬಹುಶಃ PDA ಸಾಹೇಬ್ರ ಮೂಲಕ MI ಅರುಣ್ ಸಾಹೇಬ್ರನ್ನ ಮೀಟ್ ಆದಾಗ ಫೋನ್ ಕಾಲಲ್ಲಿ ಮೀಟ್ ಆದಾಗ ಸಂತೋಷದ ಒಪ್ಪಿ ಈ ಕಾರ್ಯಕ್ರಮಕ್ಕೆ ನಾನು ಬರ್ತೇನೆ, ಖಂಡಿತವಾಗಿ ನಿಮ್ಮ ಕಾರ್ಯದಲ್ಲಿ ನಾನು ಭಾಗಿಯಾಗ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಅವರಿಗೆ ಅದ್ಭುತ ಸ್ವಾಗತವನ್ನು ಕೋರುತ್ತಾ ಅವರಿಗೆ ರಾಧಾರಾಮ್ ಶೆಟ್ಟರು ವೇದಿಕೆ ಬಂದು ಒಂದು ಶುಭವನ್ನು ನೀಡಬೇಕು ಅಂತ ಕೇಳ್ಕೊಳ್ತೇನೆ. ಅದ್ಭುತವಾದ ಲೇಡಿ ಅಂತ ಹೇಳ್ಕೊಳ್ಳೋದು, ಅವರಿಗೆ ಅನುಸೂಯ ಮೇಡಮ್ ಅವರ ವೇದಿಕೆ ಬಂದು ಒಂದು ಪುಷ್ಪವನ್ನು ನೀಡಬೇಕು ಅಂತ ಹೇಳ್ತೇನೆ. ನಮ್ಮೊಂದಿಗಿದ್ದಾರೆ ನಮ್ಮ ನ್ಯಾಯಾಧೀಶರಾದ ಶಶಿಧರ್ ಹೆಗಡೆ ಸರ್, ದಯವಿಟ್ಟು ವೇದಿಕೆ ಮೇಲೆ ಬಂದು. ಉಡುಪಿ DLS ಸದಸ್ಯರಾದ ಹಿರಿಯ ಶ್ರೇಣಿ ವಿಭಾಗದ ಕುಮಾರ್ ಸರ್ ಅವರಿಗೆ ಕೂಡ ಶ್ರೀಮತಿ ಮಂಜುಳಾ ಮೇಡಮ್ ಅವರು ಕೂಡ ಇದ್ದಾರೆ. ಅವರನ್ನ ಈ ಇನ್ನೂರ ನ್ಯಾಯಾಧೀಶರು ಶ್ರೀನಿವಾಸ್ KR ಅವರು ನಮ್ಮೊಂದಿಗಿದ್ದಾರೆ. ಅವರ ಡ್ಯೂಟಿಗೆ 15 ದಿವಸದಿಂದ ನಮ್ಮ ನ್ಯಾಯಾಲಯಕ್ಕೆ ಒಂದು 15-20 ದಿವಸದಿಂದ ನಮ್ಮ ನ್ಯಾಯಾಲಯಕ್ಕೆ ನ್ಯಾಯಾಧೀಶರಾಗಿ ಈಗ ನಿಯುಕ್ತಿಗೊಂಡಿರುವ ಮಣಿಕಂಠ MS ಅವರು ನಮ್ಮೊಂದಿಗೆ. ಅವರು ಕೂಡ ಈ ಕಾರ್ಯ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇಂದಿರಾ ನಾಯ್ಕ ಅವರು ನಮ್ಮೊಂದಿಗಿದ್ದಾರೆ. ಭಂಡಾರರು ನನಗೂ ಸಹ ಒಂದು 40 ವರ್ಷದಿಂದ ಪರಿಚಯ. ನಮಗಿಂತ 1-2 ವರ್ಷ ಸೀನಿಯರು. ಹಿಂದಿನಿಂದಲೂ ಅವರ ಒಡನಾಟ ಇತ್ತು, ಅವರ ಬಗ್ಗೆ ಚೆನ್ನಾಗಿ ಗೊತ್ತು. ಅವರು ಇಷ್ಟು ಸುದೀರ್ಘ ಅವಧಿ 4 ದಶಕಗಳ ಕಾಲ ಒಂದು ನ್ಯಾಯವಾದಿಯಾಗಿ ವೃತ್ತಿ ಜೀವನವನ್ನು ಇಷ್ಟು ಗೌರವದಲ್ಲಿ ನಡೆಸ್ಕೊಂಡು ಹೋಗಬೇಕಾದ್ರೆ ಅದರ ಹಿಂದೆ ಒಂದು ಹೋರಾಟವೇ. ನಿಜವಾಗಿ ಅವರ ಹೋರಾಟದಿಂದಲೇ ಅವರು ಈ ಮಟ್ಟಕ್ಕೆ ಬೆಳೆದವರು. ಯಾವುದೇ ಮಹಿಳೆಯರಿಗಾಗಲಿ ಬೇರೆ ಬೇರೆ ಅನ್ಯಾಯವಾದಾಗ ಅದನ್ನು ಸರಿ ಮಾಡಲಿಕ್ಕೆ ಒಂದು ಹೋರಾಟವನ್ನು ಮಾಡಿದ ನ್ಯಾಯವಾದಿ ಶ್ಯಾಮಲ ಭಂಡಾರ. ಇವತ್ತು ವೃತ್ತಿ ಜೀವನದಲ್ಲಿರ್ಬೋದು, ಯಾವುದೇ ಉದ್ಯಮದಲ್ಲಿರ್ಬೋದು, ಪೈಪೋಟಿ ಯುಗ ಇದೆ. ಇವತ್ತು ಅನೇಕ ಯುವ ನ್ಯಾಯವಾದಿಗಳಲ್ಲಿ ಪ್ರತಿ ವರ್ಷ ಬರ್ತಾ ಇರ್ತಾರೆ. ವೃತ್ತಿಯಲ್ಲೂ ಪೈಪೋಟಿ ಉಂಟು ಇವತ್ತು. ಅದು ಆರೋಗ್ಯವಾದ ಪೈಪೋಟಿ ಇರ್ಬೋದು, ಬೇರೆ ಬೇರೆ ಇರ್ಬೋದು. ಪೈಪೋಟಿ ಅಂತೂ ಎಲ್ಲ ರಂಗದಲ್ಲಿ ಇವತ್ತು ಇದ್ದದ್ದು. ಆದರೆ ಇಷ್ಟು ಸುದೀರ್ಘ ಅವಧಿಯಲ್ಲಿ ಒಂದು ಪೈಪೋಟಿಯನ್ನು, ಒಂದು ಆರೋಗ್ಯವಾದ ಪೈಪೋಟಿ, ಒಂದು ವೃತ್ತಿಗೆ ಇವತ್ತು ಗೌರವವನ್ನು, ಒಂದು ನೈತಿಕತೆಯಲ್ಲಿ ಈ ಉದ್ಯೋಗವನ್ನು ಮಾಡಿದ ಶ್ಯಾಮಲ ಭಂಡಾರರು ನಿಜಕ್ಕೂ ಒಂದು ಅಭಿನಂದನಾರ್ಹರು. ನಾನು ಬಂದಾಗ ಕೇಳಿದೆ ಅವರ ಹತ್ರ, ಏನು ಚುನಾವಣೆ, ಹೇಗೆ, ನಮಗೂ ಎಲ್ಲ ಹೊಸ್ತಲ್ಲ ಈ ಬಾರ್ ಕೌನ್ಸಿಲ್ ಚುನಾವಣೆ ಅಂತ ಹೇಳಿದರೆ ಗೊತ್ತಾಗಲಿಲ್ಲ. ಇಡೀ ರಾಜ್ಯದ ವಕೀಲರ ಸಂಘದ ಎಲ್ಲ ತಾಲೂಕಿನ ವಕೀಲರು ಅಲ್ಲಿ ಮತದಾರರು. ಇಷ್ಟು ಜನರನ್ನು ನಾವು ನಮ್ಮ ಕ್ಷೇತ್ರದಲ್ಲಿ ಸಂಪರ್ಕ ಮಾಡುವುದೇ ಕಷ್ಟ.
ಅದಲ್ಲದೆ ನಮಗೆಲ್ಲರಿಗೂ ನಮ್ಮದಾದ ಒಂದು ಟೀಮ್ ಇರ್ತದೆ, ಪಕ್ಷದವರು ಇರ್ತಾರೆ, ಕಾರ್ಯಕರ್ತರು ಇರ್ತಾರೆ, ಅವ್ರ ಮೂಲಕ ಸಂಪರ್ಕ ಮಾಡ್ತೇವೆ. ನಾನು ಕೇಳಿದೆ, ನಿಮ್ದು ಏನಾದರೂ ಪ್ಯಾನಲ್ ಉಂಟಾ, ನಿಮ್ದು ಇಡೀ ಟೀಮ್ ಉಂಟಾ ಅಂತೇಳಿ. ಇಲ್ಲ, ಏಕಾಂಗಿಯಾಗಿ ಇಡೀ ರಾಜ್ಯವನ್ನು ತಿರುಗಿ ಎಲ್ಲ ಬಾರ್ ಕೌನ್ಸಿಲ್ ಸದಸ್ಯರನ್ನು ಭೇಟಿ ಮಾಡಿ, ಅದು ಜಯ ಅವರು ಇವತ್ತು ಗಳಿಸಿದ್ದು ನೈತಿಕತೆಯ ಜಯ. ಯಾವುದೇ ಹೋಗಿ ಭೇಟಿ ಮಾಡಿದ್ದು ಬಿಟ್ಟರೆ ಬೇರೆ ಯಾವುದೇ ಆಮಿಷ ಒಡ್ಡದ ಜಯವನ್ನು ಶ್ಯಾಮಲ ಭಂಡಾರರು ಗಳಿಸಿದ್ದಾರೆ. ನಿಜಕ್ಕೂ ಇದು ಅವರಿಗೆ ಮುಂದೆ ಕೆಲಸ ಮಾಡಲಿಕ್ಕೆ ಸಹ ಅದೇ ಅವರ ನೈತಿಕತೆ ಮುಂದೆ ಬಲ. ಪ್ರಾಯಶಃ ನನ್ನನ್ನು ಪರಿಚಯ ಮಾಡುವಾಗ ಕೆಲವು ವಿಷಯಗಳನ್ನು ಹೇಳಿದರು. ಜಸ್ಟಿಸ್ ಅರುಣ್ ಅವರ ತಂದೆಯವರು ಸಹ ಸತ್ರ ನ್ಯಾಯಾಧೀಶರಾಗಿದ್ದರು. ಅವರ ತಂದೆಯವರು ಸತ್ರ ನ್ಯಾಯಾಧೀಶರಾಗಿದ್ದರು. ನನ್ನ ತಂದೆಯವರು ಸತ್ರ ನ್ಯಾಯಾಧೀಶರಾಗಿದ್ದರು. ನನ್ನ ತಂದೆಯವರು ರಿಜಿಸ್ಟ್ರಾರ್ ಆಗಿದ್ದರು. ಅದು ವಿಜಿಲೆನ್ಸ್ ಕಮಿಷನ್ನಲ್ಲಿದೆ. ಆಗ ವಿಜಿಲೆನ್ಸ್ ಕಮಿಷನ್ ಇತ್ತು. ನನ್ನ ತಂದೆಯವರು ಅಲ್ಲಿ ಕೆಲಸ ಮಾಡಿದರು, ವಿಜಿಲೆನ್ಸ್ ಡೆಪ್ಟಿ ಡೈರೆಕ್ಟರ್ ವಿಜಿಲೆನ್ಸ್ ಆಗಿ. ಅಂದಿನ ವಾತಾವರಣವೇ ಬೇರೆ ಇತ್ತು, ಇಂದಿನ ವಾತಾವರಣ ಬೇರೆ ಇದೆ. ನನಗೆ ಮೊನ್ನೆ ಒಂದು ಪತ್ರಿಕೆಯಲ್ಲಿ ಬಂತು, ಎಷ್ಟು ಕೇಸಸ್ ಲೋಕಾಯುಕ್ತದವರು ಟ್ರ್ಯಾಕ್ ಮಾಡಿದ್ದಾರೆ, ಎಷ್ಟು ಅದರಲ್ಲಿ ಕನೆಕ್ಷನ್ ಆಗಿದೆ ಅಂತ ನೋಡುವಾಗ ಭಾಳ ನೋವಾಯಿತು. ಹಾಗಾದರೆ ರೇಡ್ ಆಗುವಂಥದ್ದು ಎಷ್ಟು ಪರ್ಸೆಂಟ್ ಅಂತ ಲೆಕ್ಕ ಹಾಕಬೇಕು. ಅದರಲ್ಲಿ ಇಷ್ಟು ಪರ್ಸೆಂಟು ಕೇಸ್ ಆಗಿದೆ, ಎಷ್ಟು ಪರ್ಸೆಂಟ್ ಕನ್ವಿಕ್ಷನ್ ಆಗಿದೆ ಅನ್ನೋದನ್ನು ನೋಡಿದಾಗ ಪ್ರಾಯಶಃ ನಾನು ನಮ್ಮ ಇಡೀ ರಾಜ್ಯ ರಾಮರಾಜ್ಯ ಆಗಿದೆ ಅನ್ನೋ ಭಾವನೆ ಬರ್ತಾ ಇದೆ. ಅದಕ್ಕೋಸ್ಕರ ಸ್ವಲ್ಪ ಹೆಚ್ಚು ಇದರ ಬಗ್ಗೆ ಕಾಳಜಿಯನ್ನು ವಹಿಸಿದರೆ ಮಾತ್ರ ಬದಲಾವಣೆಯನ್ನು ತರಲಿಕ್ಕೆ. ಯಾಕಂದರೆ ಜನಸಾಮಾನ್ಯರ ಸಮಸ್ಯೆಯನ್ನು ಪರಿಹಾರ ಮಾಡಬೇಕಾದ್ರೆ ಇವೆಲ್ಲೂ ಹೆಚ್ಚಾಗಿ ಆದಂಥ ಕೇಸುಗಳಿಗೆ ನಾನು ಎಲ್ರಿಗೂ ಶಿಕ್ಷೆ ಆಗಬೇಕು ಅಂತ ಹೇಳಿದರೆ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಆದಾಗ, ದೊಡ್ಡ ಪ್ರಮಾಣದಲ್ಲಿ ಶಿಕ್ಷೆ ಆಗ್ತದೆ ಅಂತ ಆದಾಗ ಸರ್ಕಾರಿ ಕಚೇರಿಗಳಲ್ಲಿ ಸ್ವಲ್ಪ ಭಯ ಆದರೂ ಹುಟ್ಟಲಿ ಅಂತ ನನ್ನೊಂದು ಅಭಿಪ್ರಾಯ. ಇಲ್ಲದಿದ್ದರೆ ಅದಕ್ಕೆ ಹೇಳುವಂಥ ನಾನು ಶ್ಯಾಮಲ ಭಂಡಾರಿ ಅವ್ರ ಬಗ್ಗೆ ಹೇಳುವಾಗ ಒಂದು ಅನಿಸಿದೆ. ಅವರ ಹಾರ್ಡ್ ವರ್ಕ್, ಕಷ್ಟಪಟ್ಟು ಗಳಿಸಿದಂಥದ್ದಿದ್ದ. ಯಾಕಂದರೆ ಇಡೀ ರಾಜ್ಯವನ್ನು ತಿರುಗಿದ್ದಾರೆ ಅವರು. ಮಹಿಳೆಯರ ಕೊಡುವಂಥ ಪ್ರಾತಿನಿಧ್ಯದಲ್ಲಿ ಗೆಲ್ಲಿ ಬರಬೇಕು. ಆದರೆ ನನ್ನ ಅಭಿಪ್ರಾಯ ಅಂತ ಗೊತ್ತುಂಟ, ಮಾನ್ಯ ನ್ಯಾಯಾಧೀಶರಿಗೆ ಹೇಳುವಂಥದ್ದು, ಬೇರೆ ರಾಷ್ಟ್ರಗಳಲ್ಲಿ ನಾವು ರಿಸರ್ವೇಷನ್ಗೆ ಹೋರಾಟವನ್ನು, ಮಹಿಳಾ ಮೀಸಲಾತಿಗೆ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಸಹ ಆ ಪರಿಸ್ಥಿತಿ ಬಂದು ಭಾರತ ನಮ್ಮ ವಕೀಲರ ಪರಿಷತ್ತಿನಲ್ಲೂ ಆ ಸ್ಟೇಜಿಗೆ ಬಂದ್ಬಿಟ್ಟಿದೆ. ಆದರೆ ಬೇರೆ ದೇಶದಲ್ಲಿ ನಾನು ಸ್ವೀಡನ್ಗೆ ಹೋದಾಗ ನೋಡಿದೆ, ವಿತೌಟ್ ರಿಸರ್ವೇಷನ್ 49-50% ಮಹಿಳೆಯರಿಗೆ ಬರ್ತಾರೆ. ಇಲ್ಲಿ ಯಾಕೆ ಆಗ್ತಾ ಇಲ್ಲ ಅನ್ನೋದು ಚರ್ಚೆ ಶುರುವಾಗಬೇಕು, ಮಹಿಳೆಯರು ಶುರು ಮಾಡಬೇಕು. ನಾವಲ್ಲ, ನಾವು ನಿಮಗೆ ಬೆಂಬಲವನ್ನು ಕೊಡ್ಬೋದು, ಆದರೆ ನೀವು ಚರ್ಚೆಯನ್ನು ಶುರು ಮಾಡದೇ ಇದ್ದರೆ ಈಗ ಎಲ್ಲದೇ ಕೇವಲ ಒಂದು ವರ್ಗ ಅಲ್ಲ ರಾಜಕಾರಣದಲ್ಲಿ ನ್ಯಾಯ, ನಿಮ್ಮ ಲೀಡರ್ಶಿಪ್ ಕ್ವಾಲಿಟಿ ಅಂತ ಹೇಳುವಂಥದ್ದು ಕೇವಲ ರಾಜಕಾರಣಿಗಳಿಗೆ ಲೀಡರ್ ಅಂತ ಹೇಳ್ಬೇಡಿ. ನ್ಯಾಯಾಲಯದಲ್ಲಿ ಜಸ್ಟಿಸ್ ಅರುಣ್ ಅವರೇ ಲೀಡರ್, ನ್ಯಾಯಾಧೀಶರು ಯಾರೆಲ್ಲ ಇದ್ದಾರೆ ಹೈಕೋರ್ಟ್ ಉಚ್ಚ ಅವರು ಲೀಡರ್ಸ್. ಅವರ ಕೆಳಗೆ ನೀವೆಲ್ಲಿ ನಿಮ್ಮ ಮಟ್ಟದಲ್ಲಿ ಲೀಡರ್ಸ್ ಆಗಿರ್ತೀರಿ. ನೀವು ಕೆಳಗೆ ಎಲ್ರಿಗೂ ಅದನ್ನು ಪಸರಿಸುವಂಥ ಕೆಲಸ ಮಾಡಿದಾಗ ನ್ಯಾಯವನ್ನು ಜನರಿಗೆ ಒದಗಿಸ್ಲಿಕ್ಕೆ ಸಹಾಯ ಮಾಡುವಂಥದ್ದು. ಒಂದು ಕಡೆಯಲ್ಲಿ ಎರಡು ವಕೀಲರು ವಾದವನ್ನು ಮಾಡ್ತಾರೆ. ಆದರೆ ಬಾರ್ ಕೌನ್ಸಿಲ್ನಲ್ಲಿ ಚುನಾವಣೆ ಆದಾಗ ಶ್ಯಾಮಲ ಭಂಡಾರಿ ಅವರು ಏನು ಖರ್ಚು ಮಾಡಿದ ಗೆದ್ದಿದ್ದಾರೆ ಅಂತ ಎಲ್ಲದರಲ್ಲೂ ಅದಾಗಲಿಲ್ಲ. ಇವರಿಗಾಗಿದೆ, ಇವರು ಓಡಾಡಿದ ಖರ್ಚು ಮಾತ್ರ ಮಾಡಿದ್ದಾರೆ. ಅದಕ್ಕೆ ನಾನು ಒಪ್ತೇನೆ. ಬಟ್ ಎಲ್ಲ ಕಡೆಯಲ್ಲಿ ಇದಾಗಿದೆ ಅಂತ ಹೇಳಿದ್ರೆ ನಾನು ಒಪ್ಪುದಿಲ್ಲ. ಚುನಾವಣೆ ನಾನು ಆಗ ಕೂತಾಗ ಹೇಳ್ತಾ ಇದ್ದೆ, ಜಸ್ಟಿಸ್ ಅರುಣ್ ಅವರೇ, ನ್ಯಾಯಾಂಗದಲ್ಲಿ ನೇಮಕ ಮಾಡೋದ್ರಿಂದ ಆಯ್ಕೆ ಮಾಡ್ತಾರೆ, ಒಳ್ಳೆಯವರನ್ನ ಕಂಡು ಮಾಡ್ತಾರೆ. ಆದರೆ ನಿಮ್ಮಲ್ಲಿ ಸಹ ಈ ಪರಿಸ್ಥಿತಿ ಚುನಾವಣೆಯಿಂದ ಬಂದಿದ್ರೆ ಏನು ಪರಿಸ್ಥಿತಿ ಬರ್ಬೋದು ಅಂತ ನಾನು ಆಲೋಚನೆ ಮಾಡ್ತೀನಿ. ಪ್ರಾಮಾಣಿಕತೆ ಅನ್ನುವಂಥದ್ದು, ಇಂಟೆಗ್ರಿಟಿ ಅನ್ನೋದು
ಯಾರು ನೋಡದೇ ಇದ್ದಾಗಲೂ ನಾನು ಒಳ್ಳೆ ಕೆಲಸವನ್ನು ಮಾಡಿದಾಗ ದಟ್ ಈಸ್ ಇಂಟೆಗ್ರಿಟಿ. ನಿಮ್ಮಲ್ಲಿರುವಂಥ ಇಂಟೆಗ್ರಿಟಿಯನ್ನು ನಾವು ಲೆಕ್ಕ ಹಾಕಬೇಕಾಗ್ತದೆ. ಹಾರ್ಡ್ ವರ್ಕ್ ಆ್ಯಂಡ್ ಇಂಟೆಗ್ರಿಟಿ ಎರಡೂ ಇದ್ದಾಗ ಇಟ್ ಟೇಕ್ಸ್ ಯು ಎ ಲಾಂಗ್ ವೇ. ಅದು ನೀವು ಚುನಾವಣೆಗೆ ನಿಲ್ಲಬೇಕು ಅಂತ ಇದ್ದೀರಿ, ಆಗಲಿಲ್ಲ, ಬಟ್ ಈ ಚುನಾವಣೆಗೆ ನಿಂತಿದ್ದೀರಿ, ಅದ್ರ ಕಷ್ಟ ಗೊತ್ತಾಗಿದೆ. ವಿಧಾನಸಭೆಗೆ ಹೋಗಿ ನೀವು ಕೆಲಸ ಮಾಡಬೇಕಂತ ಏನಿಲ್ಲ, ಲೋಕಸಭೆಗೆ ಹೋಗಿ ನೀವು ಕೆಲಸವನ್ನು ಮಾಡಿ ಅಲ್ಲಿ ಹೋಗಿ ಏನು ಮಾಡದೆ ಬಂದವರು ಎಷ್ಟೋ ಜನ ಇದ್ದಾರೆ. ಆದರೆ ಏನೂ ಸ್ಥಾನ ಇಲ್ಲದೆ ನೀವು ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಯಾಕಂದರೆ ನಾನು ಅದಕ್ಕೆ ಒಂದು ಐ ಗಿವ್ ಒನ್ ಎಕ್ಸ್ಪ್ಲನೇಷನ್ ಫಾರ್ ಸ್ಟೇಟಸ್ ಆ್ಯಂಡ್ ಸ್ಟೇಚರ್. ಆಕಸ್ಮಿಕ ಕೆಲವಿಗೆ ನಮ್ಮಲ್ಲೆಲ್ಲ ಸ್ಟೇಟಸ್ ಸಿಗ್ತದೆ. ಆ ಸ್ಟೇಚರಿಗೆ ಬೆಳೀಲಿಕ್ಕೆ ಪ್ರಯತ್ನವನ್ನು ಮಾಡದೇ ಇದ್ದರೆ ಆ ಸ್ಥಾನಕ್ಕೆ ಹೋಗಿ ಏನು ಪ್ರಯೋಜನ ಆಗಲ್ಲ. ಯಾಕಂದರೆ ಗೌರವ ಆ ಸ್ಥಾನಕ್ಕೆ ಕೊಡಬೇಕಾಗ್ತದೆ. ನಾವು ಅದನ್ನು ಮಾಡಿಕೊಂಡು ಬಂದಾಗ ಮಾತ್ರ. ಅದಕ್ಕೋಸ್ಕರ ನೀವು ಇಡೀ ರಾಜ್ಯದ ಓಡಾಟವನ್ನು ಮಾಡಿ ಎಲ್ಲರನ್ನ ಸಂಪರ್ಕ ಮಾಡಿದ್ದೀರಿ. ಆದರೆ ಅಷ್ಟು ಜನರನ್ನು ಸಂಪರ್ಕ ಮಾಡಿದರೆ ನಿಮ್ಮನ್ನು ಗುರುತಿಸಿದವರು ಎಷ್ಟು ಜನ ಅನ್ನುವಂಥದ್ದು ಭಾಳ ಮುಖ್ಯ. ಗುರುತಿಸಿದವರು ಎಷ್ಟು ಜನ, ನಿಮ್ಮ ಜಿಲ್ಲೆಯಲ್ಲಿ ಎಷ್ಟು ಜನ ಗುರುತಿಸಿದ್ರು, ರಾಜ್ಯದಲ್ಲಿ ಬೇರೆ ಬೇರೆ ಕಡೆಯಲ್ಲಿ ನಮ್ಮವರೇ ಪ್ರಾಕ್ಟೀಸ್ ಮಾಡ್ತಿದ್ರು ಎಷ್ಟು ಜನ ಗುರುತಿಸಿದ್ರು. ಆ ನೋವು ಉಳಿದೇ ಹೋಗ್ತದೆ ನಿಮಗೆ. ನೀವು ಹೇಳ್ತಾ ಇರ್ತೀರಿ, ಅಲ್ಲ ಮನೆ ನಾನು ಅಷ್ಟು ಓಡಾಡಿ ಸರಿ ಈ ರೀತಿ ಪರಿಸ್ಥಿತಿ ಬಂತಲ್ಲ, ಎಲ್ಲ ಚುನಾವಣೆಯಲ್ಲೂ ಇದೇ ಪರಿಸ್ಥಿತಿ. ಅದಕ್ಕೆ ನೀವು ಕಡಿಮೆ ಆದರೆ ಅವಕಾಶ ಆದರೂ ಸಿಕ್ತಲ್ಲ ನಿಮಗೆ. ಒಂದು ಅವಕಾಶ ಸಿಕ್ಕಿದ್ರಿಂದ ನಿಮ್ಮ ವಕೀಲರ ಪರಿಷತ್ನಲ್ಲಿ ಏನಾದರೂ ತಪ್ಪುಗಳಾದಾಗ ಎತ್ತಿ ತೋರಿಸ್ಲಿಕ್ಕಾದ್ರೂ ಒಂದು ಅವಕಾಶ ಇರ್ತದೆ. ಅದು ಬಹಳ ಮುಖ್ಯ. ವಕೀಲ ಪರಿಷತ್ತಿನಿಂದ ಶುರುವಾಗಿ ಬದಲಾವಣೆ ನಿಮ್ಮಿಂದ ಶುರುವಾಗಲಿ ಅಂತ ನಾನು ಆರೈಸ್ತೇನೆ. ಯಾಕಂದರೆ ಎಲ್ಲ ಕಡೆಯಲ್ಲಿ ಒಂದೇ ರೀತಿ ಇದೆ ಅಂತ ನಾನು ಹೇಳೋದಿಲ್ಲ. ಕೇವಲ ವಕೀಲರ ಪರಿಷತ್ತಲ್ಲ, ಬಾರ್ ಅಸೋಸಿಯೇಷನ್ ಬೆಂಗಳೂರಿಗೆ ಬಂದು ಗೊತ್ತಾಗ್ತದೆ. ನ್ಯಾಯಾಧೀಶರಿಗೆ ಹೇಳಲಿಕ್ಕೆ ಆಗುದಿಲ್ಲ, ನನಗೆ ಹೇಳ್ಬೋದು, ಯಾಕಂದರೆ ನಾನು ಅದರಲ್ಲಿ ಸದಸ್ಯನಾಗಿದ್ದು. ಅದನ್ನ ಬದಲಾವಣೆ ತರೋದು ಹೇಗೆ ಅಂತ ನಾವು ಆಲೋಚನೆ ಮಾಡದೇ ಇದ್ದರೆ ಸಾಮಾನ್ಯ ಮನುಷ್ಯರದ್ದು ನೀವು ಹೇಗೆ ಸರಿ ಇದೆ ಅಂತ ಹೇಳಿ ರಾಜ್ಯಸಭೆ, ವಿಧಾನ ಪರಿಷತ್ತು ಎಲ್ಲ ಚುನಾವಣೆಗಳನ್ನು ನೋಡಿದಾಗ ಇವೆಲ್ಲವನ್ನು ಬದಲಾವಣೆ ಮಾಡಬೇಕಾದರೆ ಇಂಟೆಗ್ರಿಟಿ, ಆನೆಸ್ಟಿ ಆ್ಯಂಡ್ ಇಂಟೆಗ್ರಿಟಿ ಎಲ್ಲಿಂದ ಪ್ರಾರಂಭ ಆಗಬೇಕು, ಇಲ್ಲಿಂದ ಅಂತ ಆಗ್ಬೋದು ಅಂತ ನನಗಂತೂ ಇನ್ನೂ ಗೊತ್ತಾಗ್ತಾ ಇಲ್ಲ, ಅರ್ಥವಾಗ್ತಾ ಇಲ್ಲ. ಆದರೆ ಇವತ್ತು ಸ್ವಲ್ಪ ಆದರೂ ಉಳಿಸ್ಕೊಂಡದಿದ್ರೆ, ಏನಾದರೂ ಗೌರವ ಉಳಿಸ್ಕೊಂಡದ್ದು ನ್ಯಾಯಾಂಗ ಇದೆ. ನಿಮ್ಮ ಮುಖ್ಯ ಏನಾದರೂ ಬದಲಾವಣೆಯನ್ನು ತರಲಿಕ್ಕಾದರೆ ನೀವೆಲ್ಲ ನ್ಯಾಯಾಧೀಶರು ಕೂತಿದ್ದೀವಿ, ನಿಮ್ಮಿಂದ ಪ್ರಾರಂಭ ಆಗಲಿ ಅಂತ ನಾನಂತೂ ಕಳಕಳಿಯಿಂದ ಕೇಳ್ಕೊಳ್ತಾರೆ. ಯಾಕಂದರೆ ಮುಂದಿನ ದಿನಗಳಲ್ಲಿ ಯಂಗ್ ಜನರೇಷನ್ ವೋಟಿಂಗ್ ರೈಟ್ 18 ಕೊಟ್ಟದ್ದು ಅವ್ರು ಪ್ರಾಮಾಣಿಕರಿರ್ತಾರೆ ಅಂತ. ಅದನ್ನು ಬದಲಾವಣೆಯನ್ನು ಮಾಡಲಿಕ್ಕೆ ಚರ್ಚೆ ಆಗಬೇಕು. ವಕೀಲರು ಅಥವಾ ನ್ಯಾಯಾಧೀಶರು ಕೆಲವು ಸಂಘ ಸಂಸ್ಥೆಗಳಿಗೆ ಹೋಗಿ ಸ್ವಲ್ಪ ಮಾತನ್ನು ಇದ್ರ ಬಗ್ಗೆ ಹೇಳಲಿಕ್ಕೆ ಶುರು ಮಾಡಿದರೆ ಖಂಡಿತವಾಗಿ ಬದಲಾವಣೆ ಆಗ್ತದೆ. ಕಷ್ಟಪಟ್ಟು ಮೇಲೆ ಬರಬೇಕು ಹೊರತು ಡೋಂಟ್ ಲುಕ್ ಅಟ್ ಈಸಿ ವೇ ಅಂತ ಹೇಳಬೇಕು. ಸುಲಭದ ದಾರಿಯಲ್ಲಿ ಮೇಲೆ ಬರಲಿಕ್ಕೆ ಆಗ್ತದೆ ಅಂತ ಹೇಳಿದರೆ ಅದನ್ನು ಪ್ರಾಮಾಣಿಕತೆಯನ್ನು ಉಳಿಸ್ಕೊಳ್ಳಿಕ್ಕೆ ಆಗುವುದಿಲ್ಲ ಅಂತೇಳಿ. ಅದಕ್ಕೋಸ್ಕರ ಇವತ್ತು ನಿಮ್ಮ ಸಹೋದ್ಯೋಗಿ ಶ್ಯಾಮಲಾ ಭಂಡಾರಿ ಅವರು ಇಡೀ ರಾಜ್ಯವನ್ನು ತಿರುಗಿ ಅವರು ಗೆಲುವನ್ನು ಸಾಧಿಸಿದ್ದಾರೆ. ಅವರಿಗೆ ಸನ್ಮಾನವನ್ನು ಮಾಡಿದ್ದೀರಿ. ಇದನ್ನು ಮುಂದಿನ ದಿನಗಳಲ್ಲಿ ಬೆಳೆಸ್ಕೊಂಡು ಹೋಗುವಂಥ ಕೆಲಸ ಅವ್ರದ್ದು ಇದೆ, ನಿಮ್ಮದು ಇದೆ. ಯಾಕಂದರೆ ಮುಂದಿನ ಚುನಾವಣೆಯಲ್ಲಿ ನೀವು ನಮ್ಮಲ್ಲಿ ನಿಂತವರಿಗೆ ಸ್ವಲ್ಪ ಗೌರವವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿ ಅಂತ ನಾನು ಕೇಳ್ಕೊಳ್ತೇನೆ. ನಿಮ್ಮಿಂದ ಹೆಚ್ಚು ಓಟ್ ಸಿಕ್ಕಲಿ, ಅದರಿಂದ ಅವ್ರು ಇಡೀ ರಾಜ್ಯವನ್ನು ಓಡಾಡಬೇಕಾಗಿರೋದಿಲ್ಲ ಅಂತ ಹೇಳ್ತಾ ಅವರಿಗೆ ಮುಂದಿನ ದಿನಗಳಲ್ಲಿ ಶುಭವನ್ನು ಕೋರ್ತೇನೆ. ನಾನು ಒಳ್ಳೆಯದಾಗಲಿ. ಬಾರ್ ಕೌನ್ಸಿಲ್ನಲ್ಲಿ ಸಹ ಹೋರಾಟವನ್ನು ಮಾಡಿ ಸಾಧ್ಯ ಆದ ಅವಕಾಶ ಇದೆ, ಬಾರ್ ಕೌನ್ಸಿಲ್ ಆಫ್ ಇಂಡಿಯಾಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇದ್ದರೆ ಅದಕ್ಕೂ ಪ್ರಯತ್ನವನ್ನು ಮಾಡಿ ಅಂತ ಹೇಳಿದ್ರೆ ಶುಭವನ್ನು ಕೋರಿ ನಾನು ಮಾತಾಡ್ತೀನಿ. ನಿಜವಾಗಲೂ ತುಂಬ ವಿಶೇಷವಾದ ದಿನ. ಕುಂದಾಪುರ ಬಾರ್ ಅಸೋಸಿಯೇಷನ್ಗೆ ಒಂದು ಹೆಮ್ಮೆಯ ಸುಪುತ್ರಿ, ಒಂದು ಕುಂದಾಪುರ ಬಾರನ್ನು ಇಡೀ ರಾಜ್ಯಕ್ಕೆ ಒಂದು ಹೆಸರು ತರುವಂಥ ಒಂದು ಕೆಲಸ ಮಾಡಿದ್ದಾರೆ. ಅವರ ಶ್ರಮ ನಿಜವಾಗಲೂ ನಾವು ಸಲ್ಯೂಟ್ ಮಾಡಬೇಕು. ಯಾಕೆಂದರೆ ಈಗತ್ತೆ ಕೇಳಿದ್ದೆ ನಾನು, ಲಾಸ್ಟ್ ಟೈಮ್ ಅವರು ಪ್ರತಿನಿಧಿಸಿದರು, ಅವರಿಗೆ ಫಲ ಸಿಕ್ಕಿಲ್ಲ. ಬಟ್ ಅವರು ತಮ್ಮ ಹೋರಾಟ ಬಿಟ್ಟಿಲ್ಲ. ಒಬ್ಬರೇ ನಿಂತ್ಕೊಂಡು ತನ್ನ ಹೋರಾಟವನ್ನು ಮಾಡಿ
ಎಲ್ಲ ಬಾರ್ ಅಸೋಸಿಯೇಷನ್ಗೆ ಭೇಟಿ ಕೊಟ್ಟು ತಾವು ಏನು ಅನ್ನೋದವರಿಗೆ ಅರಿವು ಮಾಡಿ ಅವರಿಂದ ಪ್ರಶಸ್ತಿ ಪಡೆದುಕೊಂಡು, ಅಂದರೆ ಅವರಿಂದ ಅಮೂಲ್ಯವಾದ ಮತವನ್ನು ಪಡೆದುಕೊಂಡು ಇವತ್ತು ನಮ್ಮ ಕರ್ನಾಟಕ ಸ್ಟೇಟ್ ಬಾರನ್ನು ಮಹಿಳಾ ಪ್ರತಿನಿಧಿಯಾಗಿ ಈ ಒಂದು ಕುಂದಾಪುರ ಕುಂದಾಪುರ ಮತ್ತು ಉಡುಪಿ ಜಿಲ್ಲೆಗೆ ಪ್ರಥಮವಾಗಿ ಮಹಿಳೆಯರು ರಚನೆ ಮಾಡ್ತಾ ಇದ್ದಾರೆ. ನಿಜವಾಗಲೂ ತಮ್ಮ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ನಾನು. ಮತ್ತು ಮಹಿಳೆಯರ ಫಸ್ಟ್ಲಿ ಮೇಡಮ್, ಕಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ಅಚೀವ್ಮೆಂಟ್. ಗಾಡ್ ಬ್ಲೆಸ್ ಯು. ಎಲ್ಲರೂ ಈಗಾಗಲೇ ಸಾಕಷ್ಟು ನಿಮ್ಮ ಬಗ್ಗೆ ಹೊಗಳಿದ್ದಾರೆ. ನನಗೆ ನಿಮ್ಮ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ, ಇವಾಗ ತಿಳ್ಕೊಂಡೆ. ನಾನು ನಿಮ್ಮನ್ನ ಕಂಗ್ರ್ಯಾಚುಲೇಟ್ ಮಾಡೋದ್ರ ಜೊತೆಗೆ ಒಂದೆರಡು ನೀವು ಎಲ್ಲಿ ರಿಫಾರ್ಮ್ಸ್ನ ತರ್ಬೋದು ಅನ್ನೋದನ್ನ ನಾನು ಸೂಚಿಸಲಿಕ್ಕೆ ಇಷ್ಟಪಡ್ತೇನೆ. ನೀವು ಬಾರ್ ಕೌನ್ಸಿಲ್ ಮೆಂಬರ್ ಆಗಿದ್ದೀರಿ. ನಿಮಗೆ ದ ಮ್ಯಾನರ್ ಇನ್ ವಿಚ್ ಲೀಗಲ್ ಎಜುಕೇಶನ್ ಈಸ್ ಇಂಪಾರ್ಟೆಂಟ್ ಇನ್ ದಿಸ್ ಕಂಟ್ರಿ, ಆಮೇಲೆ ಹೌ ದ ಬಾರ್ ಆಸ್ ಸಚ್ ಗೆಟ್ಸ್ ರೆಗ್ಯುಲೇಟೆಡ್, ಇದನ್ನು ಕುರಿತು ನಿಮಗೆ ನಿಮ್ಮ ಹೇಳಿಕೆ ಇದರಲ್ಲಿ ಮ್ಯಾಟರ್ ಆಗುತ್ತೆ. ಫಸ್ಟ್ಲಿ, see, we have to change according to times, adopt ourselves and remain relevant at all times. That is very important. If we are not relevant, we will be thrown out. The system will throw us out. There is a huge challenge before the legal profession, the way it was, the way it is right now. Roscoe Pound called advocates as social engineers and law as an instrument of social change. ಇದು ಒಂದು ಸಾಮಾನ್ಯವಾದ ವೃತ್ತಿ ಅಲ್ಲ, ಇದು ಅದ್ಭುತವಾದ ವೃತ್ತಿ. ಈ ವೃತ್ತಿಯಲ್ಲಿ ನಿಮಗೆ ಸಿಗುವಂತಹ ಧೈರ್ಯ ಬಹುಶಃ ಒಬ್ಬ ಮಿಲಿಟರಿ ಪರ್ಸನ್ಗೆ ಇರುತ್ತೆ ಅಷ್ಟೇ. ಆ ಧೈರ್ಯದ ಜೊತೆ ನಮಗೆ ಸ್ವಾತಂತ್ರ್ಯ ಇರುತ್ತೆ. ಆ ಸ್ವಾತಂತ್ರ್ಯ ನಿಮಗೆ ಬೇರೆ ಯಾವ ಪ್ರೊಫೆಷನಲ್ಲೂ ಇರಲ್ಲ. ದಟ್ ಈಸ್ ದ ಬ್ಯೂಟಿ ಆಫ್ ದಿಸ್ ಪ್ರೊಫೆಷನ್. I always say, if you don't value your independence and fearlessness, please don't come into the profession. That is the real kick over here. Money definitely comes on hard work. Challenges ಇವಾಗ ನಾವು ಏನು ಫೇಸ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ, ಇಷ್ಟೊಂದು ಜನ ಮೇಧಾವಿ ಕೇಪಬಲ್ ಇರೋ ಯಂಗ್ಸ್ಟರ್ಸ್ ಲಾ ಕೋರ್ಸ್ ಜಾಯ್ನ್ ಆಗ್ತಾರೆ. ಆದರೆ ಗ್ರಾಜ್ಯುಯೇಟ್ ಆದ ತಕ್ಷಣ ಲಾಯರ್ ವೃತ್ತಿ ಮಾಡೋದಿಲ್ಲ, ಬೇರೆ ಒಂದು ಕಂಪ್ನಿನೋ ಎಲ್ಲರೂ ಸೇರ್ಕೊಂತಾರೆ. ಇದು ಕಾರಣ ಏನಪ್ಪ ಅಂದರೆ ಅವ್ರಿಗೆ ಲಾಯರ್ ವೃತ್ತಿ ಆರಂಭಿಸಿದ್ರೆ ದುಡ್ಡು ಸಿಗಲ್ಲ. ಅದಕ್ಕೆ ನೀವು ಏನು ರಿಫಾರ್ಮೇಷನ್ ತರಬೇಕಾದ್ರೆ ನೀವು ಯೋಚನೆ ಮಾಡಬೇಕಾಗುತ್ತೆ. ಇವಾಗ ಐ ವುಡ್ ಸೇ, ನೀವು ಕುಂದಾಪುರ ಅಂತ ಬಾರ್ ಅಸೋಸಿಯೇಷನ್ ಇಂದ ಬಂದಿದ್ದೀರಿ. ದಿಸ್ ಇಸ್ ಅ ಮುಫಸಿಲ್ ಏರಿಯಾ. ಇನ್ಫ್ಯಾಕ್ಟ್ ಲಾ ಸ್ಟೂಡೆಂಟ್ಸ್ ಮತ್ತೆ ಬಡ್ಡಿಂಗ್ ಲಾ ಸ್ಟೂಡೆಂಟ್ಸ್ ಯಾರು ಇರ್ತಾರೆ, ಆಮೇಲೆ ಇಮಿಡಿಯೇಟ್ ಲಾ ಗ್ರಾಜ್ಯುಯೇಟ್ಸ್ ಇರ್ತಾರೆ, ಅವ್ರಿಗೆ ನೀವು ತಾಲೂಕು ಆಫೀಸು ಪೊಲೀಸ್ ಸ್ಟೇಷನ್ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಹೇಳ್ಕೊಟ್ರೆ ಅವ್ರ ಜೀವನ ಅವ್ರು ಸಾಗಿಸ್ಕೊತಾರೆ. ಎಷ್ಟೊಂದು ಲಾ ಕಾಲೇಜಲ್ಲಿ ಹೇಳ್ಕೊಡೋದಿಲ್ಲ ಇದನ್ನ. CRPC ಅರ್ಥನೇ ಆಗಿರಲ್ಲ. ಆಮೇಲೆ ಎಷ್ಟೊಂದು ಲಾ ಕಾಲೇಜುಗಳಲ್ಲಿ ಇವಾಗ ನಿಮಗೆ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಇರ್ಬೋದು, ಲ್ಯಾಂಡ್ ರೆವೆನ್ಯೂ ಇರ್ಬೋದು, ಇದನ್ನು ಕುರಿತಂತೆ ಸಬ್ಜೆಕ್ಟ್ ಇರೋದಿಲ್ಲ ನಿಮಗೆ. ಅದು PTCL ಆಕ್ಟೇ ಇರ್ಬೋದು. ಮೊನ್ನೆ ಒಂದು ತೀರ್ಪು ಬಂತು ಅದರಲ್ಲಿ. ಸೊ ಇದ್ರಲ್ಲಿ ಎಷ್ಟೊಂದು ಸ್ಟೇಟ್ ಲೆಜಿಸ್ಲೇಷನ್ಸ್ ಇದೆ, ಇದನ್ನು ಕುರಿತು ಅವರಿಗೆ ಅರಿವೇ ಇರೋದಿಲ್ಲ. ನೀವೊಂದು ಕೋರ್ಸ್ ಕಂಡಕ್ಟ್ ಮಾಡಿ, ಆಟೋಮೆಟಿಕ್ ಆಗಿ ಲಾ ಮತ್ತೆ ಹೆಡ್ಡೆ ಸಾಹೇಬ್, ನಾನು ಸಾರಿ ಸರ್, ಜಯಪ್ರಕಾಶ್ ಹೆಗ್ಡೆ ಸಾಹೇಬ್ರು ನಾನು ಹೇಳೋದನ್ನು ಒಪ್ತಾರೆ. ಲಾ ಮತ್ತು ಪಾಲಿಟಿಕ್ಸ್, ದೇ ಆರ್ ಟೂ ಫೇಸಸ್ ಆಫ್ ದ ಸೇಮ್ ಕಾಯಿನ್.
They will grow as leaders if you teach them how to handle taluk office and police station. Number one. Number two, mediation is being introduced in the country in a big way. Mediation Act bandide, although it is not yet enforced, but it is being enforced. I mean, it's going to be enforced. ನಿಮಗೆ ಗೊತ್ತಿರೋ ಹಾಗೆ ಆಗ್ಲೇ ಕಮರ್ಷಿಯಲ್ ಕೋರ್ಟ್ಸ್ ಆಕ್ಟ್ ಇರ್ಬೋದು ಅಥವಾ CPC ನಲ್ಲೇ ಇವತ್ತು ಮೀಡಿಯೇಷನ್ಗೆ ಸಾಕಷ್ಟು ಮಹತ್ವ ಇದೆ. ಪಾರ್ಟಿಷನ್ ಸೂಟ್, when relationships are established, when property is established, 10 ವರ್ಷ ಸೂಟ್ ಯಾಕೆ ನಡೆಸಬೇಕು? ಅರ್ಥ ಇಲ್ಲ. ಬೆಳಿಬೇಕಾದ್ರೆ ಅಣ್ಣ ತಗೊಂಡಿರು ನೀನೆಷ್ಟು ಚಪಾತಿ ತಿಂದೆ ನೀನೆಷ್ಟು ರೊಟ್ಟಿ ತಿಂದೆ ಅಂತ ಲೆಕ್ಕ ಹಾಕಲ್ಲ. ಏನೋ ಒಂಚೂರು ಕೂತ್ಕೊಂಡು ಮೀಡಿಯೇಟ್ ಮಾಡಿದ್ರೆ ಸಾಲ್ವ್ ಆಗುತ್ತೆ, ಜೀವನ ನಡೆಸ್ಕೊಂಡು ಹೋಗ್ತಾರೆ. ಚೆಕ್ ಬೌನ್ಸ್ ಕೇಸಸ್ ಇರ್ತದೆ, ಕಷ್ಟ ಇರುತ್ತೆ, ಬೌನ್ಸ್ ಆಗಿರುತ್ತೆ. ಜೆನ್ಯೂನ್ ರೀಸನ್ ಅವನೇನು ಮೋಸ ಮಾಡ್ಬೇಕಂತ ಮಾಡಿರಲ್ಲ ಎಷ್ಟೊಂದು ಸಲ. ಒಂದು ಮಧ್ಯಸ್ಥಿಕೆ ವಹಿಸಿ ಕಾಲಾವಕಾಶ ಕೊಟ್ಟರೆ ಅಲ್ಲ ಸೆಟ್ಲ್ ಆಗುತ್ತೆ. So many of the youngsters can, if they are equipped with the necessary tools, can involve in these things apart from the court work. They will start earning money. This is number one. Number two, there is demand for good juniors. ಎಷ್ಟೋ ಜನ ಡ್ರಾಫ್ಟಿಂಗಿಗೆ ಕೆಲಸ ಕೊಡೋಕೆ ರೆಡಿ ಇರ್ತಾರೆ. ಯಾರು ಮಾಡ್ತಾರಪ್ಪ ಗೊತ್ತಿರಲ್ಲ. ಇವಾಗ AI ಬಂದಿದೆ, ಇಲ್ಲಿಯವರೇ ಕೆಲಸ ಕೊಡ್ಬೇಕಂತ ಇಲ್ಲ, ಬೇರೆ ಕಡೆ ಊರ್ನವರು ಕೆಲಸ ಕೊಡ್ಬೋದು. You have to use AI. AI will not throw anybody out of the job. Who are not willing to adopt and stay relevant, they will be thrown out of the job. So AI use ಮಾಡ್ಕೊಳ್ಳಿ, ಒಂದು ಸಂಬಂಧ ಕಲ್ಪಿಸಿ. Throughout the country, they can do work for so many persons. So ಎಲ್ಲಿ ಪ್ರತಿಭೆ ಇದೆ ಆ ಪ್ರತಿಭೆ ಹರಡುತ್ತೆ. ಈ ಕೆಲಸ ನೀವು ಬಾರ್ ಕೌನ್ಸಿಲ್ ಮೆಂಬರ್ ಆಗಿ ಮಾಡಬಹುದು. ನೆಕ್ಸ್ಟ್, continuous legal education. It is a must. If you are an advocate or a judge, or if you are otherwise involved in legal profession, as long as you are in that profession, you are a student. No person can claim I am an expert, even in one particular field. There is things to learn, there is things to develop. So please invest time and money in promoting continuous legal education. That is very important. Please invite experts in a particular subject to come and lecture about the latest developments happening. It can be online or offline, both. These are some of the suggestions I wanted to give you. I'm sure you are an achiever, you will be an achiever in these fields also. I congratulate once again. I thank the organizers for inviting me and permitting me to deliver this small talk. Thank you. ವಕೀಲರ ಸಂಘದ ಇವತ್ತಿನ ನನ್ನ ಅಭಿನಂದನಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಗೌರವಾನ್ವಿತ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಹಾಗೂ ಉಡುಪಿ ಜಿಲ್ಲೆಯ ಆಡಳಿತಾತ್ಮಕ ನ್ಯಾಯಮೂರ್ತಿಯವರು ಆದ ಮರೋಡಿ ಇಂದ್ರಕುಮಾರ್ ಅರುಣ್ಜಿ ಅವರೇ, ಇವತ್ತಿನ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಹಿರಿಯರು, ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ನನಗೆ ಇವತ್ತಿನ ಈ ಕಾರ್ಯಕ್ರಮ ನೋಡುವಾಗ ಹೃದಯ ತುಂಬಿ ಬಂದಿದೆ. ಯಾಕಂದರೆ ನನ್ನ ಜೀವನ ಚರಿತ್ರೆಯ ಪುಟಗಳಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿರುವಂಥ ಒಂದು ಕಾರ್ಯಕ್ರಮ ಅಂದರೆ ತಪ್ಪಾಗಲಿಕ್ಕಿಲ್ಲ.
ಇದು ಯಾರೋ ಒಬ್ಬರ ಅಥವಾ ಯಾರ ಕೋರಿಕೆಯ ಸನ್ಮಾನ ಅಲ್ಲ. ತಮ್ಮ ಸ್ವ ಇಚ್ಛೆಯಿಂದ ನನ್ನ ವಕೀಲ ಬಾಂಧವರು, ನಾನು ಯಾವಾಗಲೂ ಹೇಳ್ತೀನಿ, ಕುಂದಾಪುರ ವಕೀಲರ ಸಂಘ ನನ್ನ ಕುಟುಂಬ ಅಂತ. ನನ್ನ ಕುಟುಂಬದ ಸದಸ್ಯರೆಲ್ಲ ಒಟ್ಟಾಗಿ ನಾನು ಬೇಡ ಅಂದರೂ ಕೇಳದೆ ಇವತ್ತು ಈ ಗೌರವವನ್ನು ನನಗೆ ಅರ್ಪಿಸಿದ್ದಾರೆ. ಪ್ರಥಮತವಾಗಿ ನಿಮಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಎರಡನೇದಾಗಿ ಹೆಚ್ಚಿನ ಪಕ್ಷ ನಾನಿವತ್ತು ಬಾರ್ ಕೌನ್ಸಿಲ್ ಆಫ್ ಕರ್ನಾಟಕದ ಸದಸ್ಯರಾಗಿ ನಿಂತುಕೊಳ್ಬೇಕಾದ್ರೆ ಇದಕ್ಕೆ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಕಾರಣ. ತಮಗೆ ಎಲ್ಲರಿಗೂ ಗೊತ್ತಿರಬಹುದು, ಈ ಕರ್ನಾಟಕ ಬಾರ್ ಕೌನ್ಸಿಲ್ ಇತಿಹಾಸದಲ್ಲಿ ಇಲ್ಲಿಯವರೆಗೆ ಕೇವಲ 2 ಮಹಿಳೆಯರು ಆಯ್ಕೆಯಾಗಿದ್ದರು. ಅದು ಪ್ರಮೀಳಾ ನೇಸರ್ಗಿ ಮತ್ತು ಸಂಧ್ಯಾ ಬಸವರೆಡ್ಡಿ ಅಂತ. ಆವತ್ತಿಂದ ಇವತ್ತವರೆಗೂ ಮಹಿಳಾ ಸದಸ್ಯರಿಗೆ ಆಯ್ಕೆ ಆಗಲಿಕ್ಕೆ ಸಾಧ್ಯವೇ ಆಗಿಲ್ಲ. ಇದು ಕೇವಲ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ದೇಶದ ಇತರ ಬಾರ್ ಕೌನ್ಸಿಲ್ ಪರಿಸ್ಥಿತಿಯೂ ಇದೆ. ಇದನ್ನು ಮನಗಂಡ ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯ ಈ ಬಾರಿ ಮಹಿಳೆಯರು 50% ವಕೀಲರಿದ್ದಾರೆ, ಆದರೆ ನೀವು ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡುವುದಿಲ್ಲ ಯಾಕೆ ಅಂತ ಹೇಳ್ಕೊಂಡು ಮಹಿಳಾ ಪ್ರಾತಿನಿಧ್ಯತ್ವವನ್ನು ಕೊಡಬೇಕು ಅಂತ ಕಂಪಲ್ಸರಿಯಾಗಿ ಒಂದು ಆದೇಶ ಮಾಡಿದರು. ಆವಾಗ ಅದಕ್ಕೆ ಬೇರೆಯವರು ಬೇರೆ ಬೇರೆ ವಿಚಾರಗಳನ್ನ ತಂದು ಅಡ್ವೊಕೇಟ್ಸ್ ಆ್ಯಕ್ಟಿಗೆ ಅಮೆಂಡ್ಮೆಂಟ್ ಆಗಬೇಕು, ಹೇಗೆ ಮಾಡೋಕ್ಕಾಗತ್ತೆ, ಹಾಗೆ ಮಾಡೋಕ್ಕಾಗತ್ತೆ ಅಂದರೆ ಮಾನ್ಯ ಮುಖ್ಯ ನ್ಯಾಯಮೂರ್ತಿಗಳು ಕೇಳಲೇ ಇಲ್ಲ. ನೀವು ಇದನ್ನೆಲ್ಲ ಹೇಳೋದು ಬೇಡ, ಅದನ್ನೆಲ್ಲ ಆಮೇಲೆ ಮಾಡಿಕೊಳ್ಳಿ. ಮಾತ್ರ ಅಲ್ಲ, ಈ ಒಂದು ಆದೇಶದ ವಿರುದ್ಧ ಯಾವುದೇ ಹೈಕೋರ್ಟ್ನವರು ಅರ್ಜಿಯನ್ನು ಸ್ವೀಕಾರ ಮಾಡಬಾರ್ದು ಅಂತ ಹೇಳಿ ದಕ್ಷವಾಗಿ ಆದೇಶ ಮಾಡಿ ಒಂದು ಹೈಕೋರ್ಟ್ ಎಲೆಕ್ಷನ್ ಕಮಿಟಿ ಅಂತ ಮಾಡಿ ಅದರಿಂದ ರಿಟರ್ನಿಂಗ್ ಆಫೀಸರ್ನು ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಅವರನ್ನೇ ಮಾಡಿ LED ಸ್ಕ್ರೀನ್ನಲ್ಲಿ ಈಚ್ ಬ್ಯಾಲೆಟನ್ನು ನಮಗೆ ತೋರಿಸಿ ಪಾರದರ್ಶಕವಾಗಿ ಚುನಾವಣೆಯನ್ನು ನಡೆಸಿ ಸುಮಾರು 3 ತಿಂಗಳು 6 ದಿವಸಗಳ ಕಾಲ ಕೌಂಟಿಂಗ್ ಮಾಡಿ ಮೊನ್ನೆ ಕೇವಲ ಜೂನ್ 29ಕ್ಕೆ ಕೌಂಟಿಂಗ್ ಮುಗಿದು ಜುಲೈ 8ಕ್ಕೆ ನಮಗೆ ಸರ್ಟಿಫಿಕೇಟನ್ನು ಕೊಟ್ಟರು. ಯಾಕಂದರೆ ನಾನು ಇದನ್ನು ಯಾಕೆ ಹೇಳ್ತೀನಿ ಅಂತ ಹೇಳಿದರೆ, ಎಷ್ಟೇ ಪ್ರತಿಭೆ ಇದ್ದರೂ ಎಷ್ಟೇ ಯೋಗ್ಯತೆ ಇದ್ದರೂ ಮಹಿಳೆಯರನ್ನು ಗುರುತಿಸುವುದು ಬಹಳ ಕಷ್ಟ, ಕಡಿಮೆ ಅಂತಲೇ ಹೇಳ್ಬೋದು. ಆದರೆ ಇದನ್ನು ಮನಗಂಡು ಇವತ್ತು ಸರ್ವೋಚ್ಚ ನ್ಯಾಯಾಲಯ ಒಂದು ಆದೇಶ ಮಾಡಿದ್ರಿಂದ ನಮ್ಗೆ ಏನು ಹೇಳಿದರು, 18 ಮೆಂಬರ್ಸು ಜೆಂಟ್ಸು, 5 ಮೆಂಬರ್ಸು ಎಲೆಕ್ಟೆಡ್ಡು, 2 ಮೆಂಬರ್ಸು ಲೇಡೀಸು ಕೋಆಪ್ಷನ್ ಅಂತ. ಅದೇ ರೀತಿ ನಾವು 5 ಜನ ಆಯ್ಕೆ ಆಗೋದಕ್ಕೆ 42 ಮಂದಿ ಮಹಿಳೆಯರಿದ್ದೀವಿ, 18 ಮಂದಿ ಆಯ್ಕೆ ಮಾಡಲಿಕ್ಕೆ 107 ಮಂದಿ ಜೆಂಟ್ಸ್ ಇದ್ದರು. ಒಟ್ಟು 149 ಅಭ್ಯರ್ಥಿಗಳಲ್ಲಿ 23 ಜನ ಆಯ್ಕೆ ಆಗಲಿಕ್ಕೆ ಇರುವಂಥದ್ದು. ಕಾಮನ್ ಬ್ಯಾಲೆಟು, ಕಾಮನ್ ಕೌಂಟಿಂಗು 18 ಜನ ಮೆರಿಟಲ್ಲಿ ಬಂದರೆ ನಂತರ ಮಹಿಳೆಯರಲ್ಲಿ ಯಾರು ಹೈಯೆಸ್ಟ್ ಟಾಪ್ 5 ಇದ್ದಾರೋ ಅವರನ್ನು 19ರಿಂದ 23ರಾಗಿ ಆಯ್ಕೆ ಮಾಡಬೇಕು ಅಂತ ಆದೇಶ ಮಾಡಿದ ಹಿನ್ನೆಲೆಯಲ್ಲಿ ನಮಗೆ ಈ ಬಾರಿ ಕರ್ನಾಟಕದಿಂದ 5 ಮಂದಿ ಮಹಿಳೆಯರಿಗೆ ಆಯ್ಕೆಯಾಗುವ ಅವಕಾಶ ಸಿಕ್ಕಿತು. ಆ ಅವಕಾಶದಿಂದಲೇ ಇವತ್ತು ನಾನು ನಿಮ್ಮ ಮುಂದೆ ಬಾರ್ ಕೌನ್ಸಿಲ್ ಮೆಂಬರ್ ಆಗಿ ನಿಂತಿದ್ದೀನಿ. ಈ ಸಂದರ್ಭದಲ್ಲಿ ನಾನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಈ ಚುನಾವಣೆಗಳು ಎಷ್ಟೋ ಮಂದಿ ಗೊತ್ತಿಲ್ಲ, ಈವನ್ ಮತದಾರರು ವಕೀಲರು ಅವರಿಗೆ ಗೊತ್ತಿರಲಿಲ್ಲ. 23 ಪ್ರಿಫರೆನ್ಸ್ ಇದೆ, ಒಂದು ಹಾಕಿದ್ರೆ ಆಯಿತು ಅಂತ. ಅದು ಹಾಗಲ್ಲ, ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು. ಫಸ್ಟ್ ಪ್ರಿಫರೆನ್ಸಲ್ಲಿ ಕಡಿಮೆ ಆದರೆ ಸೆಕೆಂಡ್ ಪ್ರಿಫರೆನ್ಸ್ ಬಂದರೆ ಪ್ರಯೋಜನ ಇಲ್ಲ. ಅಥವಾ ನನಗಿಂತ ಹೈಯರ್ ರ್ಯಾಂಕ್ಸಲ್ಲಿ ಯಾರಾದರೂ ಇದ್ದರೆ ಅಲ್ಲಿ ಸೆಕೆಂಡ್ ಪ್ರಿಫರೆನ್ಸ್ ಕೊಟ್ಟರೆ ನೋಡೋದೇ ಇಲ್ಲ. ನನಗಿಂತ ಕಡಿಮೆ ಇದ್ದು ಎಲಿಮಿನೇಷನ್ ಆದವರಲ್ಲಿ ಫಸ್ಟು 23rd ನೋಡ್ತಾರೆ. ಅಂಥ ಸಂದರ್ಭದಲ್ಲಿ ಫಸ್ಟ್ ಪ್ರಿಫರೆನ್ಸೇ ವೋಟ್ ಸಿಗಲಿಲ್ಲ ಅಂದರೆ ಕ್ಯಾಂಡಿಡೇಟ್ ಆಯ್ಕೆ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುವುದೇನೆಂದರೆ, ನನ್ನ ಕುಂದಾಪುರದ ವಕೀಲರ ಸಂಘದ ಮತದಾರರು ಒಗ್ಗಟ್ಟನ್ನು ಪ್ರದರ್ಶಿಸಿ ಸುಮಾರು 177 ಪ್ರಥಮ ಪ್ರಾಶಸ್ತ್ಯದ ಓಟು, 23 ದ್ವಿತೀಯ ಪ್ರಾಶಸ್ತ್ಯದ ಓಟನ್ನು 243 ಪೋಲಾದಂಥ ಓಟ್ಗಳಲ್ಲಿ ಕೊಟ್ಟಿದ್ದಾರೆ. ಈ ಕುಂದಾಪುರ ವಕೀಲರ ಸಂಘದ ಜೊತೆಗೆ ಬೈಂದೂರು ವಕೀಲರ ಸಂಘದವರು ಕೈಗೂಡಿಸಿದ್ದಾರೆ. ಯಾಕಂದರೆ ಬೈಂದೂರಲ್ಲಿ ಕೇವಲ 7 ಓಟು ರಿಜಿಸ್ಟ್ರೇಷನ್ ಆಗಿತ್ತು. ಕುಂದಾಪುರ ಮತ್ತು ಬೈಂದೂರನ್ನು ಒಂದು ಬೂತ್ ಅಂತ ಮಾಡಿದರು. ಹಾಗೆ ಬ್ರಹ್ಮಾವರದಲ್ಲಿ ಒಂದೇ ಓಟ್ ಆಗಿದ್ದು ಅವರನ್ನು ಉಡುಪಿ ಹೊರಟ್ಟಿಗೆ ಸೇರಿಸಿದರು. ಆದ್ದರಿಂದ ನನ್ನ ಗೆಲುವಿಗೆ ಕುಂದಾಪುರ, ಬೈಂದೂರು, ಬ್ರಹ್ಮಾವರ, ಸ್ವಲ್ಪ ಮಟ್ಟಿಗೆ ಉಡುಪಿಯಿಂದೂ ಸಹ ಸಹಕಾರ ದೊರೆತಿದೆ. ಇವರೆಲ್ಲರೂ ಕೈ ಜೋಡಿಸಿದ್ದರಿಂದಲೇ ಇವತ್ತು ನಾನು ಒಂದು ವಕೀಲರ ಪರಿಷತ್ತಿನ ಸದಸ್ಯರಾಗಲಿಕ್ಕೆ ಸಾಧ್ಯ ಆಗಿದೆ.
ನಮಗೆ ಈ 6 ತಿಂಗಳು 3 ತಿಂಗಳು ಪ್ರಚಾರ, 3 ತಿಂಗಳು 6 ದಿವಸದ ಕೌಂಟಿಂಗು ಮುಗಿದು ಒಂದು ಆಯ್ಕೆಯಾಗಿ ಬರಲಿಕ್ಕೆ ನಮ್ಮ ಕನ್ನಡದಲ್ಲಿ ಹೇಳ್ತಾರೆ ಇದು ಆನೆ ಪ್ರಸವ ಅಂತ. ಅದರ ಮುಂದೆ ಹೋಗಿ ಆಯಿತು, ಹಿಂದೆ ಬರ್ಲಿಕ್ಕೆ ಆಗೋದಿಲ್ಲ. ಎಲ್ಲ ರೀತಿಯಲ್ಲೂ ನನಗೆ ನ್ಯಾಯಾಲಯದಲ್ಲಿಯೂ ನ್ಯಾಯಾಧೀಶರು ನನಗೆ ಸಹಕಾರ ಕೊಟ್ಟರು, ವಕೀಲರು ಸಹಕಾರ ಕೊಟ್ಟರು, ನನ್ನ ಕಚೇರಿಯ ವಕೀಲರುಗಳು ನನಗೆ ಸಹಕಾರ ಕೊಟ್ಟರು, ನ್ಯಾಯಾಲಯದ ಸಿಬ್ಬಂದಿಯೂ ಸಹಕಾರ ಕೊಟ್ಟರು. ಎಲ್ಲರೂ ನಮಗೆ ಸಹಕಾರ ಕೊಟ್ಟಾಗ ಮಾತ್ರ ನಾವು ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ವೈಯಕ್ತಿಕ ಹಿತಾಸಕ್ತಿಗಿಂತ ನಮ್ಮ ಸಮುದಾಯದ ಹಿತಾಸಕ್ತಿಯನ್ನು ಗಮನಿಸಿದರೆ ಖಂಡಿತವಾಗಿಯೂ ಯಾವುದೇ ವಕೀಲರ ಸಂಘದಲ್ಲಿ ಒಗ್ಗಟ್ಟು ಬರ್ತದೆ, ಒಗ್ಗಟ್ಟಿದ್ದಲ್ಲಿ ಯಶಸ್ವಿ ಆಗ್ತದೆ ಅಂತ ಹೇಳೋಕೆ ನಮ್ಮ ಕುಂದಾಪುರದ ವಕೀಲರ ಸಂಘ ಒಂದು ಉದಾಹರಣೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇನ್ನು ಈಗಾಗಲೇ ಮಾತನಾಡಿದವರು ಜಯಪ್ರಕಾಶ್ ಹೆಗ್ಡೆ ಅವರು ಮಾತನಾಡಿದರು, ಕೊಡಗಿಯವರು ಮಾತನಾಡಿದರು, ನಮ್ಮ ನ್ಯಾಯಮೂರ್ತಿಗಳು ಮಾತಾಡಿದರು. ನ್ಯಾಯಮೂರ್ತಿಗಳು ಹೇಳಿದಂಥ ವಿಚಾರಗಳನ್ನ ನಾನು ಗಮನಿಸಿದ್ದೇನೆ. ಖಂಡಿತವಾಗಿಯೂ ನಾವು ಬಾರ್ ಕೌನ್ಸಿಲಲ್ಲಿ ವಿಚಾರ ಬಗ್ಗೆ ಚರ್ಚೆ ಮಾಡ್ತೀವಿ. ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ, ಯಾಕಂದರೆ ನಮಗೀಗ ಗಜೆಟ್ ನೋಟಿಫಿಕೇಶನ್ ಆಗಿಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ 2 ಕೋಆಪ್ಷನ್ ಬಗ್ಗೆ ಒಂದು ಅರ್ಜಿ ಪೆಂಡಿಂಗ್ ಇದೆ. ಅದಾದ ಕೂಡಲೇ ಗಜೆಟ್ ನೋಟಿಫಿಕೇಶನ್ ಆಗುತ್ತೆ. ಗಜೆಟ್ ನೋಟಿಫಿಕೇಶನ್ ಆದಮೇಲೆ ನಮ್ಮದು ಬಾಡಿ ಕಾನ್ಸ್ಟಿಟ್ಯೂಟ್ ಆಗುತ್ತೆ, ಆಫೀಸ್ ಬೇರರ್ ಸಿಲೆಕ್ಷನ್ ಆಗುತ್ತೆ. ಆಮೇಲೆ ನಾವು ಚಾರ್ಜ್ ತಗೊಂಡ ಮೇಲೆ ನಾವು ಖಂಡಿತವಾಗಿಯೂ ನ್ಯಾಯಮೂರ್ತಿಗಳು ಹೇಳಿದ ವಿಚಾರವನ್ನು ಚರ್ಚೆ ಮಾಡ್ತೀವಿ ಮತ್ತು ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಸಹ ಪ್ರಯತ್ನ ಮಾಡ್ತೀವಿ. ನಾನು ಚುನಾವಣೆಗೆ ಹೋದಾಗ ಈಗಾಗಲೇ ಮಾತನಾಡಿದ್ರು ಖರ್ಚು ವೆಚ್ಚ ಬಗ್ಗೆ. ನಾನು ಹೇಳ್ತೀನಿ, ಒಂದು ಚಿಕ್ಕಾಸು ಕೊಡದೆ ಯಾವುದೇ ಮತದಾರರಿಗೆ ಯಾವುದೇ ಆಮಿಷ, ಆಸೆ, ನಗದು, ಉಡುಗೊರೆ, ಒತ್ತಡ, ಬೆದರಿಕೆ ಯಾವುದನ್ನೂ ಹಾಕದೆ ಶುದ್ಧ ಮನಸ್ಸಿನ ಶುದ್ಧ ಹಸ್ತದ ಮತದಾರರ ಒಲವನ್ನು ತಗೊಂಡು ನಾನು ಗೆದ್ದಿದ್ದೀನಿ ಅಂತ ಹೇಳೋಕ್ಕೆ ಈ ಸಂದರ್ಭದಲ್ಲಿ ನಾನು ಹೆಮ್ಮೆ ಪಡ್ತೀನಿ. ಯಾಕಂದರೆ ನಮಗೆ ಹೇಳಲಿಕ್ಕೆ ನಾಚಿಕೆ ಆಗ್ತದೆ. ನಾವೆಲ್ಲ ಡಬಲ್ ಗ್ರ್ಯಾಜುಯೇಟ್ಸು ಮತದಾನ ಮಾಡ್ತೀವಿ, ಅಲ್ಲಿ ಏನೇನು ನಡೀತದೆ ಅಂತ ನಾನು ಅದನ್ನು ಹೇಳೋಕ್ಕೆ ಹೋಗೋದಿಲ್ಲ. ಕೋಟಿ ವೀರರೇ ಜಾಸ್ತಿ ಇದ್ದಾರೆ, ಲಕ್ಷಾಧಿಪತಿಗಳು ಇದ್ದಾರೆ. ಅವರ ಮಧ್ಯದಲ್ಲಿ ನಾವು ಮಜ್ಜಿಗೆ ಒಳಗಿನ ಮಾವಿನ ಮಿಡಿ ಹಾಗೆ ಆಚೆ ಈಚೆ ಓಡಾಡಿ ಒದ್ದಾಡಿ ಅಂತೂ ನಿಮ್ಮೆಲ್ಲರ ಸಹಕಾರದಿಂದ ಗೆದ್ದು ಬಂದಿದ್ದೇನೆ. ನಾನು ಬಾರ್ ಕೌನ್ಸಿಲ್ಗೆ ಹೋಗೋದು ಯಾವುದೇ ಅಧಿಕಾರದ ಆಸೆಗಲ್ಲ, ಸ್ಟೇಟಸ್ಸಿಗಲ್ಲ. ನಾನು ದೂರದಿಂದ ಗಮನಿಸಿದ್ದೀನಿ ಬಾರ್ ಕೌನ್ಸಿಲಲ್ಲಿ ಏನೇನು ಆಗ್ತಾ ಇದೆ ಅಂತ. ಅದನ್ನು ಸ್ವಲ್ಪ ಮಟ್ಟಿಗಾದರೂ ನನ್ನ ಇತಿಮಿತಿಯಲ್ಲಿ ಸರಿಪಡಿಸಲಿಕ್ಕೆ ಸಾಧ್ಯ ಆಗ್ತದ ಅನ್ನೋದನ್ನು ನೋಡಬೇಕು ಅನ್ನೋ ಆಸೆಗೇನೆ ನಾನು ಈ ಚುನಾವಣೆಗೆ ನಿಂತಿದ್ದು. ನಮಗೆ ಖರ್ಚು ವೆಚ್ಚಗಳು, ಓಡಾಟ, ಊಟ, ಅಲ್ಲಿ ಡೆಪಾಸಿಟ್ ಇಡೋದು, ಮತ್ತೊಂದು ಇನ್ನೊಂದು, ನನ್ನ ಜೊತೆ ಬಂದವರಿಗೆ ರೂಮ್ ಮಾಡಿಕೊಡೋದು, ವೆಹಿಕಲ್ ಬಾಡಿಗೆನೋ, ಇದಕ್ಕೆಲ್ಲ ಖರ್ಚಾಗಿರುತ್ತೆ. ಆದರೆ ಖಂಡಿತವಾಗಿಯೂ ನಾನು ಕೋಟಿ ವೀರಳು ಅಲ್ಲ, ನಾನು ಆ ರೀತಿ ಖರ್ಚು ಮಾಡಿಲ್ಲ. ನನಗೆ ಖುಷಿ ಏನಂತಂದರೆ, ನಾನು 195 ವಕೀಲರ ಸಂಘದ ಪೈಕಿ 175 ವಕೀಲರ ಸಂಘ ಭೇಟಿಯಾಗಲಿಕ್ಕೆ ಸಾಧ್ಯ ಆಯಿತು. ನಾನು ಭೇಟಿಯಾಗಿದ್ದು ಕೇವಲ ಮತ ಕೇಳಲಿಕ್ಕೆ ಮಾತ್ರ ಅಲ್ಲ, ಆ ವಕೀಲರ ಸಂಘದ ಪರಿಸ್ಥಿತಿ ಹೇಗಿದೆ, ಅಲ್ಲಿ ಯಾವ ರೀತಿಯಲ್ಲಿ ಕೋರ್ಟ್ಗಳು ನಡೀತವೆ, ಕೋರ್ಟ್ ಮೀಟಿಂಗ್ಗಳಿವೆ, ಇಲ್ಲಿ ಏನು ಮಾಡ್ಬೋದು ಅಂತ ನಮಗೆ ಹೇಳೋಕ್ಕೆ ಬೇಸರ ಆಗುತ್ತೆ. ಯಾವುದೋ ಹೊಸ ನ್ಯಾಯಾಲಯಗಳಲ್ಲಿ ಎಲ್ಲ ವ್ಯವಸ್ಥೆ ಇದೆ, ಆದರೆ ಹಳ ನ್ಯಾಯಾಲಯಗಳಲ್ಲಿ ವಕೀಲರ ಕಚೇರಿನೂ ಇಲ್ಲ. ಹೆಚ್ಚಾಗಿ ಮಹಿಳೆಯರಿಗೆ ಒಂದು ವಾಶ್ರೂಮ್ ಸಹ ಇಲ್ಲದ ಪರಿಸ್ಥಿತಿಯನ್ನು ನಾನು ನೋಡ್ಕೊಂಡು ಬಂದಿದ್ದೀನಿ. ನನ್ನನ್ನು ಆಯ್ಕೆ ಮಾಡಿ ಆಸೆ ಕೊಟ್ಟರೆ ಖಂಡಿತವಾಗಿ ನನ್ನ ಮಿತಿ ಒಳಗೆ ಏನು ನ್ಯಾಯದಾನ ಮಾಡ್ಬೋದು ಅಥವಾ ಏನು ನಿಮಗೆ ಸಹಕಾರ ಸಹಾಯವನ್ನು ಕೊಡ್ಬೋದು ಅನ್ನೋದ್ರ ಬಗ್ಗೆ ನಾನು ಖಂಡಿತವಾಗಿ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದೀನಿ. ಅದನ್ನು ಖಂಡಿತವಾಗಿ ಮಾಡ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ಇಚ್ಛಿಸ್ತೇನೆ. ನಾವು ಈಗಾಗಲೇ ಹೇಳಿದ್ದೀವಿ, ನಮ್ಮ ವಕೀಲರು ಮೃತಪಟ್ಟಲ್ಲಿ ಕೇವಲ ನಮ್ಮ ರಾಜ್ಯದಲ್ಲಿ 8 ಲಕ್ಷ ಕೊಡ್ತಾರೆ, ಆದರೆ ಕೆಲವೊಂದು ರಾಜ್ಯಗಳಲ್ಲಿ 25 ಲಕ್ಷದವರೆಗೆ ಕೊಡ್ತಾ ಇದ್ದಾರೆ. ಖಂಡಿತವಾಗಿ ನಮ್ಮ 5 ವರ್ಷದ ಅವಧಿ ಒಳಗೆ ನಾವು ಇದನ್ನು 8 ಲಕ್ಷದಿಂದ 25 ಲಕ್ಷ ಆಗಲಿಕ್ಕೆ ಸರ್ಕಾರ, ರಾಜ್ಯ, ಕೇಂದ್ರ ಹಾಗೆ ನ್ಯಾಯಾಲಯ ಎಲ್ಲರ ಒಂದು ಸಹಕಾರ ಸಹಾಯ ಪಡೆದು ಅದರ ಬಗ್ಗೆ ಪ್ರಯತ್ನಿಸುತ್ತೇವೆ. ಹಾಗೆಯೇ ವಕೀಲರಿಗೆ ಏನಾದರೂ ಅನಾರೋಗ್ಯ ಶುರುವಾದರೆ ಒಂದು ತುರ್ತು ಪರಿಹಾರವನ್ನು ಘೋಷಿಸಲಿಕ್ಕೆ ಸಹ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಹಾಗೆಯೇ ನಮ್ಮ ವಕೀಲರುಗಳಿಗೆ ಈ ಎಷ್ಟೋ ಮಂದಿಗೆ ಮನೆ ಇದ್ದವರು, ಪ್ರಾಪರ್ಟಿ ಇದ್ದವರಿಗೆ ಪ್ರಾಬ್ಲಮ್ ಇಲ್ಲ. ನಾನು ಬೆಂಗಳೂರಿನಂಥ ಸಿಟಿಯಲ್ಲಿ ನೋಡಿದ್ದೀನಿ, ಅತ್ಯಂತ ಕಷ್ಟದಲ್ಲಿ ಬಂದು ನಿರ್ಲಿಕ್ಕೆ ವಾಸ್ತವಕ್ಕೆ ಮನೆಯೂ ಇಲ್ಲದೆ ಬಾಡಿಗೆಯಲ್ಲಿದ್ದಾರೆ. ಆದ್ದರಿಂದ ನಾವು ಸರ್ಕಾರದಿಂದ 1 ಅಥವಾ 2 ಎಕರೆ ಜಾಗ ತಗೊಂಡು ಒಂದು ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್ ಮಾಡಿ ಯಾರಿಗೆ ಮನೆಗೆ ವಾಸ್ತವಕ್ಕೆ ಇಲ್ಲದ ವಕೀಲರು ಇದ್ದಾರೋ ಅಂಥವರಿಗೆ ಒಂದು ಏನಾದರೂ ಅವಕಾಶ ಕಲ್ಪಿಸಲಿಕ್ಕೆ ಸಾಧ್ಯ ಆಗ್ತದ ಅಂತ ಹೇಳಿ ಆ ಬಗ್ಗೆನೂ ನಾವು ಆಲೋಚನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ.
ಇನ್ನು ವಕೀಲರು, ನಾವು ಒಂದು ಕೆಲವರಿಗೆ ಹೇಳಿದರೆ ಬೇಸರ ಆಗ್ಬೋದು, ನಾವು ಭಿನ್ನ, ವಕೀಲರಿಗಿಂತ ಭಿನ್ನ. ಡ್ರೆಸ್ ಕೋಡ್, ನಾವು ನಮ್ಮ ಗೌರವವನ್ನು, ಘನತೆಯನ್ನು, ವಕೀಲ ವೃತ್ತಿಯನ್ನು ಕಾಪಾಡುವಂಥದ್ದು ನಮ್ಮ ಡ್ರೆಸ್ ಕೋಡಿಂದ. ಆದರೆ ನಾನು ಬೆಂಗಳೂರಿನಲ್ಲಿ ಕೆಲವೊಂದು ನ್ಯಾಯಾಲಯಗಳಿಗೆ ಹೋಗಿದ್ದೆ, ಅಲ್ಲಿ ನೋಡಿದರೆ ನನಗೆ ಬಹಳ ನೋವು ಮತ್ತು ಬೇಸರ ಆಗ್ತದೆ. ನಾನು ಈ ವಿಷಯವನ್ನು ಖಂಡಿತವಾಗಿ ತೆಗೆದುಕೊಳ್ತೀನಿ. ಆದರೆ ನನಗೆ ಎಷ್ಟು ಪರವೋ ಎಷ್ಟು ವಿರೋಧ ಬರ್ತದೋ ಗೊತ್ತಿಲ್ಲ, ವಿರೋಧ ಬಂದರೂ ಲೆಕ್ಕಿಸುವುದಿಲ್ಲ. ಈ ವಿಚಾರದಲ್ಲಿ ಖಂಡಿತವಾಗಿಯೂ ನಾವು ಆಲ್ ಇಂಡಿಯಾ ಬಾರ್ ಕೌನ್ಸಿಲ್ನವ್ರನ್ನ ಸಹ ಅವರನ್ನು ಭೇಟಿ ಮಾಡಿ ಈ ವಿಚಾರದಲ್ಲಿ ಖಂಡಿತವಾಗಿ ಒಂದು ಕ್ರಮ ಕೈಗೊಳ್ಳಬೇಕು ಅನ್ನೋದರ ಬಗ್ಗೆ ಸಹ ಆಲೋಚನೆ ಮಾಡಿದ್ದೀವಿ. ಹಾಗೆಯೇ ಸೋಷಿಯಲ್ ಮೀಡಿಯಾದ ಬಗ್ಗೆ ಈಗಾಗಲೇ ಆಲ್ ಇಂಡಿಯಾ ಬಾರ್ ಕೌನ್ಸಿಲ್ನವರು ಈಗಾಗಲೇ ಒಂದು ಕಳಿಸ್ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ವಕೀಲರುಗಳು ಆ ಸೋಷಿಯಲ್ ಮೀಡಿಯಾವನ್ನು ಉಪಯೋಗ ಮಾಡಿಕೊಳ್ಬೋದು ಮತ್ತು ದುರುಪಯೋಗ ಮಾಡಿದರೆ ಅವ್ರ ಮೇಲೆ ಏನು ಕ್ರಮ ಆಗುತ್ತೆ ಅನ್ನೋದನ್ನು ಸಹ ಅವರು ಕೊಟ್ಟಿದ್ದಾರೆ. ಸದ್ಯದಲ್ಲೇ ನಮಗೆ ಆಲ್ ಇಂಡಿಯಾ ಬಾರ್ ಕೌನ್ಸಿಲ್ನ ಅಧ್ಯಕ್ಷರಾದ ಶರ್ಮಾ ಅವರು ನಮಗೆಲ್ಲರಿಗೂ ಗ್ರೀಟಿಂಗ್ ಕಳಿಸಿದ್ದಾರೆ. ಹಾಗೆ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಮತ್ತು ಆ ಬೆಂಚಲ್ಲಿದ್ದ ಇತರೆ ನ್ಯಾಯಮೂರ್ತಿಗಳಿಗೆ ನಮ್ಮ ದೇಶದ ವಿವಿಧ ಬಾರ್ ಕೌನ್ಸಿಲ್ನಲ್ಲಿ ಆಯ್ಕೆಯಾದ ಮಹಿಳಾ ಪ್ರತಿನಿಧಿಗಳನ್ನು ಒಟ್ಟುಗೂಡಿಸಿ ಅವರೊಂದಿಗೆ ಇಂಟರಾಕ್ಟ್ ಮಾಡಿ ನಮಗೆ ಮಹಿಳಾ ಪ್ರಾತಿನಿಧ್ಯತ್ವ ದೊರಕುವ ಬಗ್ಗೆ ಒಂದು ಅವಕಾಶವನ್ನು ಕಲ್ಪಿಸಿದ್ದಕ್ಕಾಗಿ ನಾವೆಲ್ಲ ಮಹಿಳೆಯರು ಒಟ್ಟಾಗಿ ಶೀಘ್ರದಲ್ಲೇ ಅವರಿಗೆ ಸನ್ಮಾನವನ್ನು ಸಹ ಮಾಡಲಿದ್ದೇವೆ. ಆ ಸಂದರ್ಭದಲ್ಲಿ ನಮಗೇನಾದರೂ ಸಮಸ್ಯೆಗಳು ಇದ್ದರೆ ಆ ಕುರಿತು ನಾವು ಮುಖ್ಯ ನ್ಯಾಯಾಧೀಶರಲ್ಲಿ ಸಹ ಮನವಿಯನ್ನು ಮಾಡುವವರಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ನನಗೆ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡಿ ನನಗೊಂದು ಗೌರವಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ನನ್ನ ವಿಶೇಷವಾದ ಕೃತಜ್ಞತೆಯನ್ನು ಸಲ್ಲಿಸಿ, ನನ್ನ ಜವಾಬ್ದಾರಿ ಇದೆ, ಯಾಕೆಂದರೆ ನನಗೆ ಸನ್ಮಾನ ಮುಖ್ಯ ಅಲ್ಲ, ನನ್ನ ಮೇಲೆ ಏನು ಜವಾಬ್ದಾರಿ ಕೊಟ್ಟು ನನ್ನನ್ನು ನೀವು ನಿರೀಕ್ಷೆ ಮಾಡ್ತಾ ಇದ್ದೀರೋ ಆ ಕೆಲಸವನ್ನು ಮಾಡೋದರಲ್ಲಿ ನಾವು ನಾಳೆಯಿಂದಲೇ ಗಮನ ಹರಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಇನ್ನೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್. ಮೆಂಬರ್ ಆಫ್ ಬಾರ್ ಅಸೋಸಿಯೇಷನ್ ಪ್ರಯಾಣ ಪ್ರಾರಂಭ